ವಯಸ್ಸಲ್ಲಿ ಏನೋ ಬಂದಿರಬೇಕು ಒಂದು 2-3 ಸಲ. ಬಟ್ ಇವಾಗ ಸಡನ್ನಾಗಿ ನೋಡ್ತಾ ಇದ್ದೀನಿ ಮೂಗಿಂದ ಹಿಂಗೇನೋ ಸುರಿತಾ ಇದೆ ರಕ್ತ. ಕರೆಕ್ಟಾಗಿ ಟೈಮಿಗೆ ಮಲ್ಕೊಳ್ದೆ ಮತ್ತು ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ದೇನೆ ಯಾವುದಾದ್ರೂ ಕಾಯಿಲೆ ಗೀಲೆ ಏನಾದರೂ ಬಂದುಬಿಡ್ತೇನೋ ಅಂತ ಭಯ ನನಗೆ. ಫ್ರೆಂಡ್ಸ್, ಈ ವಿಡಿಯೋ ನನಗೆ ನನ್ನ ವಿಡಿಯೋನ ಯಾರಾದರೂ ಡಾಕ್ಟರ್ ಅವರು, ದೆನ್ ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋರು, ಡ್ರೈವರು, ಈ ಥರ ಆಗಿರೋರು, ದೆನ್ ಅವರು ಹೋಗಿ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿರೋರು, ಅವರು ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಅದನ್ನು ನೀವು ಒಂದು ಕಮೆಂಟಲ್ಲಿ ತಿಳಿಸಿ. ಈ ಸಡನ್ನಾಗಿ ಮೂಗಿಂದ ರಕ್ತ ಯಾಕೆ ಬಂತು ಅಂತೇಳಿ. ಮದುವೆಯಾಗಿ ನೆಮ್ಮದಿಯಾಗಿ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ತಂದೆ ತಾಯಿನ ಮಾತ್ರ ಚೂರು ಏನು ಸ್ವಲ್ಪನೂ ಕಮ್ಮಿ ಮಾಡಬಾರ್ದು ಅಂತೇಳಿ ನನ್ನ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಮೈಂಡಲ್ಲಿ ಇವಾಗ ಕುತ್ಕೊಂಡಿರೋದು ಏನಂದರೆ ಒಂದೇ, ದುಡಿತೀನಿ ಎಷ್ಟು ಆಗುತ್ತೆ ನನ್ನ ಲಿಮಿಟ್, ಅದು ಮೀರಿನೂ ದುಡಿತೀನಿ ನಾನು. ಯಾಕಂದರೆ ಅವ್ರಿಗೋಸ್ಕರ ಅವ್ರನ್ನ ಫಸ್ಟ್ ಚೆನ್ನಾಗಿ ನೋಡ್ಕೊಬೇಕು ನಾನು. ಆ ಥರ ಅಂದರೆ ಇವಾಗ ತಂದೆ ತಾಯಿ ಮೇಲೆ ಆ ಲೆವೆಲ್ಗೆ ಪ್ರೀತಿ ಬೆಳೆಯುತ್ತೆ ಅಲ್ಲ, ಅವಾಗ ಆಲ್ಮೋಸ್ಟ್ ಹುಡುಗರಿಗೆ ಗೊತ್ತು ಇದು. ಆ ಲೆವೆಲ್ ಮಟ್ಟ ಹೋಗುತ್ತೆ ಅಲ್ಲ ಪ್ರೀತಿ ಅನ್ನೋದು ತಂದೆ ತಾಯಿಗೆ. ಅವಾಗ ಈ ಥರ ಎಲ್ಲ ಆದ್ರೂ ಅದೆಲ್ಲ ನಾರ್ಮಲ್ ಅನಿಸುತ್ತೆ. ಇನ್ನೊಂದು ನಮ್ಮದು ಚಿಕ್ಕ ಡ್ರೀಮ್ ಏನಂದರೆ, ಚಿಕ್ಕ ವಯಸ್ಸಲ್ಲಿ ಫಸ್ಟು ಕಿವಿಯಲ್ಲಿ ಬಿದ್ದ ಹೆಸರು KTM. ಸ್ಕೂಲಲ್ಲಿ ಓದಬೇಕಾದ್ರೆ ಅವಾಗಿಂದ ನನಗೆ ಅದು ಡ್ರೀಮ್ ಬೈಕ್ ಆಗಿರೋದು. ಅಂದ್ಕೊಂಡಿದ್ದೆ ಸ್ಟಡಿ ಮಾಡಿಬಿಟ್ಟು ಒಳ್ಳೆ ಜಾಬ್ಗೆ ಆಗಿದ್ಮೇಲೆ ಒಳ್ಳೆ KTM ಬೈಕ್ ತಗೊಳ್ಳೋಣ, ಡ್ರೀಮ್ ಬೈಕ್ ಅಲ್ವಾ. ಸೊ ಹಂಗಾಗಿ ತಗೊಂಡ್ಬಿಟ್ಟು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಏನೇನೋ ಆಸೆ ಕಟ್ಕೊಂಡೆ. ಬಟ್ ನಾನು ಅಂದ್ಕೊಂಡಿದ್ದೆ ಒಂದು, ಜೀವನದಲ್ಲಿ ಆಗ್ತಿರೋದೇ ಇನ್ನೊಂದು. ಹಣದಲ್ಲಿ ಅರ್ಧಕ್ಕರ್ಧ ಮನೆಗೆ ಕಳಿಸಿದ್ರು ಒಂದು 5-6 ಸಾವಿರ ರೂಪಾಯಿ ಹಂಗೆ ಸೇವಿಂಗ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಬೈಕ್ ತೊಗೋಬೇಕು ಅಂತ. ಮನೇಲಿನೂ ಜಾಸ್ತಿ ಬೈದರು, ಬೈಕ್ ಯಾಕೆ ಸ್ವಲ್ಪ ಕಷ್ಟ ಇದೆ ಹಾಗೆ ಹೀಗೆ ಅಂತ ಅಂದ್ರೂ. ನಾನು ಅವ್ರಿಗೆ ಯಾವುದೇ ಥರದ ತೊಂದರೆ ಆಗದೆ ರೀತಿಯಲ್ಲಿ ಅವ್ರಿಗೆ ಅಮೌಂಟ್ ಏನು ಕಳಿಸ್ಬಿಟ್ಟು ಒಂದು 5-6 ಸಾವಿರ ರೂಪಾಯಿನ ಸೇವಿಂಗ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೀನಿ ಮಳೆಗಾಲ ಬರೋಷ್ಟರಲ್ಲಿ ನಾನು ಬೈಕ್ ತಗೋಬೇಕು. ನೋಡೋಣ, ನಿಮ್ದೆಲ್ಲ ಪ್ರೀತಿ ಆಶೀರ್ವಾದ ಇದ್ದರೆ ಅದು ಹಾಗೆ ಆಗುತ್ತೆ. ನಮ್ಮದೇನು ಹೇಳೋಕ್ಕೆ ಯೂಟ್ಯೂಬಲ್ಲಿ ಜಾಸ್ತಿ ಜನ ಸಬ್ಸ್ಕ್ರೈಬು ಇಲ್ಲ, ಇರೋ ಚಿಕ್ಕ ಫ್ಯಾಮ್ಲಿಯಲ್ಲೇ ಶೇರ್ ಮಾಡ್ಕೊತೀವಿ ಅಷ್ಟೇ. ಇಷ್ಟೇ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಅನ್ನೋದು ಒಂಥರ ನನಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಆಗಿರಿ. ಅದೇನದು ಮಳೆಗಾಲ ಬರೋಷ್ಟರಲ್ಲಿ ಆ ಬೈಕ್ ತೊಗೊತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಎಷ್ಟು 2.5 ಮಂದಿ ಇರಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ಸಿಗೋಣ ಮುಂದೆ ಒಂದು ವಿಡಿಯೋದಲ್ಲಿ.